ವರ್ಷದ ಮೊದಲ ಹಬ್ಬ ಯುಗಾದಿ ಹಬ್ಬಕ್ಕೂ ಕೂಡ ಸಿಲಿಂಡರ್ ಸಂಕಷ್ಟ ಎದುರಾಗಿದೆ. ಯುಗಾದಿ ಹಬ್ಬಕ್ಕೆ ಹೋಳಿಗೆ ಮಾಡುವಂತಹ ಹೋಟೆಲ್ ಸಿಲಿಂಡರ್ ಸಿಗದೆ ಪರದಾಡ್ತಾ ಇದೆ. ವರ್ಷದ ಮೊದಲ ಹಬ್ಬ ಯುಗಾದಿ ಹಬ್ಬದಂದು ಹೋಳಿಗೆ ಮಾಡ್ತಾರೆ. ಮನೇಲಿ ಹೋಳಿಗೆ ಮಾಡೋದಕ್ಕೂ ಜನ ಈಗ ಭಯ ಪಡೋ ಪರಿಸ್ಥಿತಿ ಇದೆ, ಯಾಕಂದ್ರೆ ಸಿಲಿಂಡರ್ ಸಮಸ್ಯೆ. ಯುಗಾದಿ ಹಬ್ಬಕ್ಕೆ ಹೋಳಿಗೆ ಮಾಡುವಂತ ಹೋಟೆಲ್ಗಳಿಗೆ ಸಂಕಷ್ಟ ಎದುರಾಗಿದೆ. ಗ್ಯಾಸ್ ಸಿಗದೆ ಹೋಟೆಲ್ ಮಾಲೀಕರು ಪರದಾಡ್ತಾ ಇದ್ದಾರೆ. ಶ್ರೀನಗರದಲ್ಲಿರುವಂತ ಅನ್ನಪೂರ್ಣೇಶ್ವರಿ ಹೋಳಿಗೆ ಮನೆ ಹೋಟೆಲ್ ಇರೋ ಒಂದೇ ಒಂದು ಗ್ಯಾಸ್ ಸಿಲಿಂಡರ್ ನಲ್ಲಿ ಹೋಳಿಗೆಗಳನ್ನ ರೆಡಿ ಮಾಡ್ತಿದ್ದಾರೆ. ದುಬಾರಿ ಬೆಲೆ ಕೊಟ್ಟು ಸಿಲಿಂಡರ್ ಖರೀದಿ ಮಾಡೋದಕ್ಕಾಗಲ್ಲ. ದುಬಾರಿ ಬೆಲೆ ಕೊಟ್ಟು ಸಿಲಿಂಡರ್ ಖರೀದಿ ಮಾಡಿದ್ವಿ ಅಂತ ಹೊಸ ದರದಲ್ಲಿ ಹೋಳಿಗೆ ಮಾರಾಟ ಮಾಡೋದಕ್ಕೂ ಆಗ್ತಾ ಇಲ್ಲ. ನಾವು ಹಳೆ ದರದಲ್ಲೇ ಹೋಳಿಗೆ ಮಾರಾಟ ಮಾಡ್ತಾ ಇದ್ದೀವಿ. ಕಮರ್ಷಿಯಲ್ ಗ್ಯಾಸ್ ಸಿಗದೆ ಬಹಳ ಕಷ್ಟ ಆಗ್ತಾ ಇದೆ ಅಂತ ಹೋಟೆಲ್ ಮಾಲೀಕ ಚಂದ್ರಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಈಗಾಗಲೇ ಹೋಳಿಗೆ ಮನೆಗಳಲ್ಲಿ ಸಾಕಷ್ಟು ಹೋಳಿಗೆಯನ್ನು ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈಗ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವದಿಂದಾಗಿ ಸಾಕಷ್ಟು ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ನಾವಿವಾಗ ಹನುಮಂತ ನಗರ ಮುಖ್ಯ ರಸ್ತೆಯಲ್ಲಿದ್ದೀವಿ. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನ್ನಪೂರ್ಣೇಶ್ವರಿ ಹೋಳಿಗೆ ಮನೆಯಲ್ಲಿ ಹೋಳಿಗೆಗಳನ್ನು ಮಾಡ್ತಾ ಇರುವಂಥದ್ದು. ಯಾಕೆಂತಂದರೆ ನಾಳೆ ಯುಗಾದಿ ಹಬ್ಬ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಬರ್ತಾರೆ ಮನೆಗೆ. ಇಲ್ಲಿ ಏನು ತಯಾರಿಸಿದಂತಹ ಹೋಳಿಗೆಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಹೀಗಾಗಿ ಈ ಬಾರಿನೂ ಕೂಡ ಕಳೆದ ವರ್ಷದಂತೆ ಈ ವರ್ಷನೂ ಕೂಡ ಹೋಳಿಗೆಯನ್ನು ಸಿದ್ಧಪಡಿಸ್ತಾ ಇರುವಂಥದ್ದು ಸಾಕಷ್ಟು ನೋಡ್ತಾ ಇದ್ದೀರಿ. ಯಾಕೆಂತಂದರೆ ಕಮರ್ಷಿಯಲ್ ಗ್ಯಾಸು ಸಾಕಷ್ಟು ಕೊರತೆ ಉಂಟಾಗ್ತಾ ಇದೆ. ಅದರಲ್ಲೂ ಕೂಡ ಸಾಕಷ್ಟು ದುಡ್ಡು ಕೊಟ್ಟು ಅಂದರೆ 4-5 ಸಾವಿರ ಸಿಲಿಂಡರ್ಗೆ ಕೊಟ್ಟು ತಂದು ಮಾಡ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಒಂದು ರೀತಿ ಈ ಬಾರಿ ರೇಟು ಕೂಡ ಹೆಚ್ಚಾಗಿರುವಂಥದ್ದು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈ ಒಂದು ಮಾಲೀಕರಾಗಿರ್ತಕ್ಕಂಥ ಹೋಳಿಗೆ ಮನೆ ಮಾಲೀಕರಿದ್ದಾರೆ, ಬನ್ನಿ ಕೇಳೋಣ. ಸರ್ ಹೇಳಿ, ಯಾವ ರೀತಿ ಈ ಬಾರಿ ಸಿಲಿಂಡರ್ಗಳ ಅಭಾವ ಆಗ್ತಾ ಇರುವಂಥದ್ದು ಒಂದು ಕಡೆ ಆದರೆ, ಈಗ ಯುಗಾದಿ ಹಬ್ಬ ಏನು ತಯಾರಿ ಮಾಡ್ಕೊಂಡಿದ್ದೀರಿ? ಸರ್, ಇದೆಲ್ಲ ಆದಮೇಲೆ ನಾವು ಮುಖ್ಯವಾಗಿ ಮಾಡ್ಕೊಂಡಿದ್ದೇವೆ ಸಿಲಿಂಡರ್ ಕಮರ್ಷಿಯಲ್ಗಳೆಲ್ಲ. ನಾವು ಗ್ರಾಹಕರು ಸೇವೆ ಸದಾ ಸೀಮಿತವಾಗಿರಬೇಕು ಅಂದ್ಕೊಂಡು ಪ್ರತಿಯೊಂದು ಮಾಡ್ತಾಯಿದ್ದೆ. ನಮಗೆ ಕಾಸ್ಟ್ ಜಾಸ್ತಿ ಆದರೂ ಕಸ್ಟಮರ್ ಮೇನ್. ನಮಗೆ ಹಬ್ಬ ನಿಂತರೂ ಹೋಳಿಗೆ ನಿಲ್ಲಲ್ಲ ಅನ್ನೋದು ನಮ್ಮ ಟ್ಯಾಗ್ ಲೈನ್ ಇದೆ. ಆದರೂ ಗ್ಯಾಸ್ ಇಲ್ಲ ಅಂದರೂ ಹೋಳಿಗೆ ನಡೆಸ್ತಾ ಇದ್ದೀವಿ. ಯಾವುದೇ ರೀತಿ ತೊಂದರೆ ಏನಿಲ್ಲ. ನಮ್ಮ ಅಂಗಡಿಯಲ್ಲಿ ಎಲ್ಲ ಥರ ಹೋಳಿಗೆಗಳು ಸಿಗ್ತಾಯಿದೆ. ಗ್ರಾಹಕರ ಇದರ ಸೇವೆಗೆ ಸೀಮಿತ. ಸಿಲಿಂಡರ್ ಸಿಗ್ತಾ ಇದೆಯಾ ನಿಮಗೆ ಇದನ್ನು ಹೋಳಿಗೆ ಮಾಡೋದಕ್ಕೆ? ಹೇಗೆ ಅದಕ್ಕೆ ಊಣ ಎಲ್ಲ ಸೌದೆ ಇದರಲ್ಲೇ ಮಾಡ್ತಾ ಇದ್ದೀವಿ. ಸೌದೆ ಎಲ್ಲ ತರಿಸಿದ್ವಿ. ಹಬ್ಬ ಅದಕ್ಕೆ ಕಮರ್ಷಿಯಲ್ ಏನೋ ಮಾಡ್ಕೊಂಡಿದ್ದೀವಿ. ಇಲ್ಲಿಗೆ ಸಿಲಿಂಡರ್ಗಳು ಇರೋದ್ರಲ್ಲಿ ಬಗೆಹರಿಸ್ತಾ ಇದ್ದೀವಿ. ಆಗುತ್ತಾ ಈಗ ಶಾರ್ಟೇಜ್ ಇದೆ? ತೊಂದರೆ ಇಲ್ಲ ಸರ್, ಹಬ್ಬ ಮಾಡ್ತಾ ಇದ್ದೀವಿ. ಅಂದರೆ ಬೇರೆ ಹೆಚ್ಚುವರಿ ಸಿಲಿಂಡರ್ ಹಾಕಿಡ್ತೀವಿ. ಪ್ರತಿ ಸಲ ಗ್ಯಾಸ್ ಅಂದ್ರೆ 20-30 ಸಿಲಿಂಡರ್ ಇಳಿಸಿರ್ತೀವಿ. ಅದಕ್ಕೋಸ್ಕರ ಗ್ರಾಹಕರು ಬೇರೆ ಗ್ಯಾಸ್ಗೆ ಉಪಯೋಗಿಸ್ತೀನಿ. ಬರೀ ಹೋಳಿಗೆ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಊಣಕ್ಕೆಲ್ಲ ಸೌದೆ ಒಲೆ ಉಪಯೋಗಿಸ್ತಾ ಇದ್ದೀವಿ ಸರ್. ಈ ಒಂದು ಹೋಳಿಗೆ ಮನೆ ಮಾಲೀಕರ ಮಾತು ಏನಂತಂದರೆ, ಬರೀ ಹೋಳಿಗೆ ಮಾಡೋದಕ್ಕೆ ಮಾತ್ರ ನಾವು ಗ್ಯಾಸನ್ನು ಉಪಯೋಗಿಸ್ತಾ ಇದ್ವಿ, ಹೂರ್ಣ ಮಾಡೋದಕ್ಕೆ ಸೌದೆ ಒಲೆಯನ್ನು ಉಪಯೋಗಿಸ್ಕೊಂಡು ಈ ಒಂದು ಹೋಳಿಗೆಗಳನ್ನು ಸಿದ್ಧಪಡಿಸ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಒಂದು ರೀತಿ ತೊಂದರೆ ಆದರೂ ಕೂಡ ಗ್ರಾಹಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಹಬ್ಬ ಇರೋ ಹಿನ್ನೆಲೆಯಲ್ಲಿ ಹೀಗಾಗಿ ಹೆಚ್ಚುವರಿ ಗ್ಯಾಸ್ಗಳನ್ನು ತರಿಸ್ಕೊಂಡು ನಾವು ಹೋಳಿಗೆಯನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ನಂದೀಶ್ ಮಲ್ಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.